ಹೊಡೆದ್ರು ಹೆಂಗ್ ಹೊಡೆದ್ರು ನಾಯಿ ಹೊಡ್ದಂಗ್ ಹೊಡೆದ್ರು. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಹಾರ್ದಿಕ್ ಪಾಂಡ್ಯ. ಎಸ್, ದ ಹೀರೋ ಆಫ್ ದಿ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಇವತ್ತ. ಸೊ ನಾಕ್ ಕ್ರೇಜಿ ಅಂದ್ರೆ ಕ್ರೇಜಿ. ಎಸ್, ಅದು ಹಾರ್ದಿಕ್ ಪಾಂಡ್ಯ ಅವ್ರು ಹೊಡೆದ್ ನೋಡ್ರಿ. ಎಸ್, ಸೌತ್ ಆಫ್ರಿಕಾ ಹೋದವ್ರು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ. ತಿಳಿ ಹಾಪ್ ಹೋಗಿ ಸೌತ್ ಆಫ್ರಿಕಾದವ್ರಿಗಂತರು. ಸೊ ಏನೇನಾಯ್ತು ವಿಡಿಯೋ ಫುಲ್ ಅದಕ್ಕೆ ವಿಡಿಯೋ ಕೋರ್ನರ್ ಹಂಗೆ ವಿಡಿಯೋಕ್ ಒಂದ್ ಲೈಕ್ ಮಾಡ್ರಿ. ಎಸ್, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ T20. ನಾ ಅನ್ಕೊಂಡಂಗ ಇರ್ಲಿಲ್ಲ ಇದು. ಎದಕ್ಕ ನಾ ಏನ್ ಅನ್ಕೊಂಡಿದ್ದೆ, ಅಭಿಷೇಕ್ ಶರ್ಮಾ ಹಂಗ ಆಡ್ತಾರ, ಸೂರ್ಯಕುಮಾರ್ ಅದ ಹಿಂಗ ಆಡ್ತಾರ, ಎಲ್ಲಾರು ಹಿಂಗ ಆಡ್ತಾರ ಅಂದ್ರೆ ಎಲ್ಲಾರು ಇವತ್ತ ಬುದು 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 ಕೈ ಕೊಟ್ರಲ್ಲಪ್ಪ. ಇದು ಶಾಕ್ ಹಂಗ ಅದ ಆಗಿದ್ದು. ಏನಂದ್ರ ಇವ್ರು ಬರ್ತಾರ, ಯಾರು ಫಸ್ಟ್ ಓಪನರ್ ಬರ್ತಾರ. ಟಾಸ್ ಗೆದ್ದು ಏನೈತಿ ನಮ್ ಇಂಡಿಯಾ ಟೀಮ್ ಟಾಸ್ ಗೆದ್ದು ಸೌತ್ ಆಫ್ರಿಕಾದವ್ರು ಫಸ್ಟ್ ಬಾಲಿಂಗ್ ತಗೋತಾರ. ಅಲ್ಲೇ ಹಾದಿ ತಪ್ಪಿದ್ರ ಹೇಳ್ಬೇಕು. ಅಂದ್ರೆ ಸ್ಟಾಟ್ಸ್ ಪ್ರಕಾರ ತಗೊಂಡ್ರೆ ಅವ್ರೇನ್ ತಪ್ಪಿಲ್ಲ ಸೌತ್ ಆಫ್ರಿಕಾದವ್ರು. ಅವ್ರು ತೊಗೊಂಡಿದ್ರು ಆಸ್ ಇಟ್ ಇಸ್ ಪಿಚ್ ನಾಗ ಹೆಲ್ಪ್ ಐತಿ, ಸ್ವಲ್ಪ ಬಾಲಿಂಗ್ ತಗೊಂಡು ಆಮೇಲೆ ಚೇಂಜಿಂಗ್ ಮಾಡೋ ಹೆಲ್ಪ್ ಆಕೈತೆ ತೊಗೊಂಡ್ರು, ಅವ್ರೇನ್ ತಪ್ಪಿಲ್ಲ. ಆದ್ರೆ ಅವ್ರ ಶನಿ ಹತ್ತಿದಲ್ಲಿ ನಮ್ ಹಾರ್ದಿಕ್ ಪಾಂಡ್ಯ ಅವರು ಈಗ ವಿಕ್ರಮ್ ಬೇತಾಳ ಆಗಿ ಸೌತ್ ಆಫ್ರಿಕಾದವ್ರ ಮೇಲೆ ಹೆಗಲ್ ಹತ್ತಿರು ಹೇಳತ್ನಿ. ಇವ್ರನ್ನ ಸೋಲ್ಸೋತಕ ಬಿಡ್ಲಿ. ಒನ್ ಮ್ಯಾನ್ ಆರ್ಮಿ ಓನ್ಲಿ ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಒನ್ ಮ್ಯಾನ್ ಆರ್ಮಿ ಪೂರ ಕಿತ್ ಹಾಕಿದ್ರು ಸೌತ್ ಆಫ್ರಿಕಾ ಟೀಮ್ ನ ಒಬ್ರೆ. ಓಕೆ, ಈ ಕಡೆ ಓಪನಿಂಗ್ ಒಳಗೆ ಬರ್ತಾರ ಶುಭ್ಮನ್ ಗಿಲ್ ಅಂಡ್ ಅಭಿಷೇಕ್ ಶರ್ಮಾ. ಸೊ ಶುಭ್ಮನ್ ಗಿಲ್ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗ್ಬತ್ತು. ಇವ್ರು ಎದಕ್ಕರ ಅಂತೀರಾ, T20 ಅಂದ್ರ T20 ಹೆಂಗಂದ್ರ ಅವ್ರ ತಕ್ಕಂಗ ಆಡುದಿರತ್ನ ಇವ್ರ ಹಂಗ ಆಡ್ಲತ್ತಾರ. ಅಭಿಷೇಕ್ ಶರ್ಮಾ ಅವ್ರು ಸಿಕ್ಸ್ ಬಿಡ್ಲತ್ತಾರ, ನಾನ್ ಸಿಕ್ಸ್ ಹೊಡ್ಲಕ್ ಆಗಲ್ಲ. ಇಲ್ಲಿ ಏನು ಕಾಯ್ಕೊಂಡ್ ಆಡ್ಬೇಕು. ಅಭಿಷೇಕ್ ಶರ್ಮಾ ಅವ್ರು ಹೌದು ಗುರು, ಅವ್ರು ಹೊಡಿತಾರೋ ಅವ್ರು ಆಡ್ತಾರೋ. ನೀವು ನಿಮ್ಮ ಸ್ಟೆಬಿಲೈಸ್ ಅಂಡ್ ಎರಡು ಆಡ್ತೀರ, ನೀವು ಎರಡು ಆಡ್ರಿ. ನಿಮ್ಗೆ ಯಾರು ಹೊಡಿಬಿಡಿ ಆಡಂದ್ರ ಹಿಂಗ್ ಹೊಡ್ಲಕ್ ಹೋಗಿ ನಮ್ ಶುಭ್ಮನ್ ಗಿಲ್ ಅವ್ರು ಇವತ್ತು ಔಟ್ ಆದ್ರು. ನೀವ ಒಂದ್ ಅಬ್ಸರ್ವ್ ಮಾಡ್ರಿ, ನಮ್ ಇಂಡಿಯಾ ಪ್ಲೇಯರ್ಸ್ ಗಳು ಎಷ್ಟು ಮಂದಿ ಔಟ್ ಆದ್ರಿ ಇವತ್ತು. ಎಲ್ಲಾರು ರನ್ಸ್ ಬಂದಿದ್ರಕ ಅತಿ ಹೆಚ್ಚು ರನ್ಸ್ ಬರ್ಲಿ ಅಂದ್ರ ಅತಿ ಆಸೆ ಗತಿ ಕೆಡ್ಸುತ್ತೆ. ರಿಯಲ್ ಎಕ್ಸಾಂಪಲ್ ಅಂದ್ರೆ ನಮ್ ಟೀಮ್ ಇಂಡಿಯಾ ಇವತ್ತು. ಇದಕ್ಕಾರ ನೋಡಿದ್ರಿ ನೀವು, ಒಂದ್ ಸಿಕ್ಸ್ ಪೂರ ಬಂದಿರುತ್ತೆ, ಮತ್ತೊಂದು ತಗೊಳಕ್ ಹೋಗುದು ಔಟ್ ಆಗೋದು. ಈಗ ಸೂರ್ಯಕುಮಾರ್ ಯಾದವ್ ಹಂಗ ಔಟ್ ಆದ್ರು, ಶುಭ್ಮನ್ ಗಿಲ್ ಹಂಗ ಔಟ್ ಆದ್ರು, ಅಕ್ಷಯ್ ಪಟೇಲ್ ಅವ್ರು ಹಂಗ ಔಟ್ ಆದ್ರು, ಶಿವಮ್ ದುಬೆ ಆಸ್ ಇಟ್ ಇಸ್ ಅವ್ರು ಶಿವಮ್ ದುಬೆ ಅವ್ರು ಸ್ಟಂಪ್ ಆದ್ರು, ಅವ್ರ ತಗೋರ್ಗು ಅವರು ಔಟ್ ಹಂಗ ಔಟ್ ಆದ್ರು. ಇದು ಏನ್ ಗೊತ್ತಲ್ಲ, ನಮ್ ಟೀಮ್ ಇಂಡಿಯಾ ಬರ್ತಾ ವೆಸ್ಟ್ ಇಂಡೀಸ್ ಪರಿವರ್ತ ಇರುತ್ತೆ. ವೆಸ್ಟ್ ಇಂಡೀಸ್ ಅವ್ರು ಹಂಗೆ ಬರೀ ಹೊಡ್ಲಾಕ್ ಹೋಗಿದ್ರು. ಸೊ ಅದೇ ತರ ನಮ್ ಇಂಡಿಯಾದವ್ರು ಒಂದ್ ಸ್ವಲ್ಪ ಟೆಕ್ನಿಕ್ ಚೇಂಜ್ ಮಾಡ್ಕೊಂಡು ಬಾಳ್ ಚಲೋ 2ನೇ T20 ಗಿಲಿಕರ ಎಕ್ಸ್ಪೋಸ್ ಆಕ ನಮ್ ಟೀಮ್ ಇಂಡಿಯಾದವರು. ಪ್ರತಿ ಮ್ಯಾಚ್ ಹಾರ್ದಿಕ್ ಪಾಂಡ್ಯ ಅಂತ ಕಾಪಾಡಕ್ ಬರಲ್ಲ. ಸೊ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ನಮ್ ಟೀಮ್ ಇಂಡಿಯಾ. ಇನ್ನೊಂದ್ ಏನ್ ಸಮಾಧಾನ ಅಂದ್ರೆ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅಂತ ನಮ್ ಟೀಮ್ ನಾಗ ಇದಾರು. ಅದ ಒಂಥರ ಸಮಾಧಾನ ಈ ಟೀಮ್ ಇಂಡಿಯಾದಾಗ. ಎದಕ್ಕಾರ ಸ್ಟೆಬಿಲೈಸ್ ಮಾಡಿ ಆಡ್ತಾರೋ. ಸೊ ಸ್ವಲ್ಪ ಸ್ಟೆಬಿಲೈಸ್ ಮಾಡಿ ಆಡ್ಬೇಕು ನಮ್ ಟೀಮ್ ಇಂಡಿಯಾ ಅದೊಂದೇ. ಇನ್ನ ಬಾಲಿಂಗ್ ವಿಚಾರಕ್ ಬಂದ್ರ ನಮ್ ಟೀಮ್ ಇಂಡಿಯಾದಾಗ ಯಾರು ಇವತ್ತು ಇವ್ರು ವಿಕೆಟ್ ತಗೊಂಡಿಲ್ಲ, ಇವ್ರು ವಿಕೆಟ್ ತಗೊಂಡಾರ ಏನು ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲರೂ ವಿಕೆಟ್ ತಗೊಂಡ್ರು. ಸ್ಪೆಷಲಿ ನಮ್ 4 ಬೌಲರ್ಸ್ ಅಂದ್ರು ಡಬಲ್ ವಿಕೆಟ್ ತಗೊಂಡಾರ. ಹರ್ಷಿಪ್ ಸಿಂಗ್ 2 ವಿಕೆಟ್, ಬುಮ್ರಾ 2 ವಿಕೆಟ್, ಹಾರ್ದಿಕ್ ಪಾಂಡ್ಯ ಅವ್ರ 2 ವಿಕೆಟ್. ಜಸ್ಟ್ ಬಾಲಿಂಗ್ ಆಗ್ತಿಲ್ಲ, ಎಲ್ಲರಿಗೂ ವಿಕೆಟ್ ಸಿಕ್ಕವ್ ನಮ್ ಟೀಮ್ ಇಂಡಿಯಾದಾಗ ಇರುತ್ತೆ. ಇನ್ಫ್ಯಾಕ್ಟ್ ಶಿವಮ್ ದುಬೆ ಅವ್ರಿಗೆ ಕರ್ಸಿ ಬಲಿ ಆಗ್ಯಾರ ನಮ್ ಟೀಮ್ ಇಂಡಿಯಾದಾಗ. ಸೊ ಅವ್ರಿಗೆ ಒಂದ್ ವಿಕೆಟ್ ಬಿಡ್ಲೈತಿ. ಸೊ ಅವ್ರು ಕರ್ಕೊಂಡ್ ಬಂದಿದ್ದಕ್ಕೆ ಅವ್ರಿಗೆ ಒಂದ್ ವಿಕೆಟ್ ಬಿತ್ತು, ಶಿವಮ್ ದುಬೆಗೆ ಬಿತ್ತು, ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಬಿತ್ತು. ಮತ್ತೆ ಇನ್ನೊಂದು ಹರ್ಷಿಪ್ ಸಿಂಗ್ ಅವರು ನೆಕ್ಸ್ಟ್ ಲೆವೆಲ್ ಪಾಪಲ್ಲಿ ಕ್ವಿಂಟನ್ ಡಿಕಾಕ್ ಏನ್ ಐತಿ IPL ಆಕ್ಷನ್ ಸದ್ಯ ಇನ್ನೊಂದ್ 6 ದಿನದಾಗ ಏನ IPL ಆಕ್ಷನ್ ಐತಿ. ಸೊ ಭಾರಿ ಆಕೈತಿ. ಚೌದ ನನ್ನ ಪ್ರೈಸ್ ಹೈ ಆಕೈತಿ ಅಂದ್ರೆ ಹರ್ಷಿಪ್ ಸಿಂಗ್ ಅವ್ರು ಒಟ್ಟೆ ಬಿಡ್ಲಿಲ್ಲ. ಇವ್ರನ್ನ ಬಂದ್ ಕೂಡಲೇ ಬೋರ್ಡ್ ಇರ್ತಾರ ಅವ್ರದಾಗಿಂದ ಇವ್ರು ಬರ್ತಾರ. ಇವ್ರು ಒಂದೇ ಓವರಾಗ 2 ವಿಕೆಟ್ ತೆಗ್ದಾರ ಹರ್ಷಿಪ್ ಸಿಂಗ್. ನೆಕ್ಸ್ಟ್ ಲೆವೆಲ್ ಗಾಬ್ರಿ ಆದ್ನೆ ಬೋರ್ಡ್ಗೆ. ಒಂದ್ ಸ್ವಲ್ಪ ಹೊರಗೆ ಹೋಗಿದ್ದೆ, ಹೊರಗೆ ಬಂದು ನೋಟಿಗೆ 1 ವಿಕೆಟ್ ಒಮ್ಮಿಗೆ 2 ವಿಕೆಟ್ ಅದು ಇದಂಗಂತ ನೋಡಿ. ಆಮೇಲೆ ಗೊತ್ತಾಯ್ತು ಹರ್ಷಿಪ್ ಸಿಂಗ್ ಅವರು ಸ್ಟ್ರೈಕ್ ಮಾಡ್ಯಾರ, 1 ಓವರ್ 2 ವಿಕೆಟ್ ಐತಿ. ಇನ್ನೊಂದ್ ಏನು ಅಂದ್ರೆ ಇವ್ರು ಸ್ಟಾರ್ಟ್ ಸಾಕ್ ಆಗೋದಂದ್ರ ಇವ್ರು ಬುಮ್ರಾ ಮತ್ ಹಾರ್ದಿಕ್ ಪಾಂಡ್ಯ ಅವ್ರಿಂದ ಕಮ್ಮಿ ಮ್ಯಾಚ್ ಆಡಿ ಅವ್ರಿಗೆ ಹೆಚ್ಚು ವಿಕೆಟ್ ತಗೊಂಡಾರ. ದ್ಯಾಟ್ ಇಸ್ ಅ ವೆರಿ ಶಾಕಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೇಕು. ನನಗ್ ಗೊತ್ತಿರ್ಲಿಲ್ಲ ಇದು, ಇವತ್ತು ನೋಡಿ ನಾನು. ಓಕೆ, ಇನ್ನ ನೆಕ್ಸ್ಟ್ ಹಂಗಿಂದ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಪಕ್ಕಾ ಸಿಗ್ಲೇಬೇಕು. ಯಾಕಂದ್ರೆ ಇವತ್ತು ವಿಕೆಟ್ ತಗೋದ್ರು ಆಸ್ ಇಟ್ ಇಸ್ ಹಂಗ ಮಿಲ್ಲರ್ ಅವ್ರು ತೆಗೆದಿದ್ದಂತ್ರ ಒಂಥರ ಬ್ಲೈಂಡ್ಲಿ ವಿಕೆಟ್ ಹೇಳ್ಬೇಕದು. ಹಂಗಂದ್ರ ಸೀದಾ ಒಟ್ಟ ಒಳಗ್ ಕಟ್ಟದ್ ಒಳಗ್ ಬದ್ ಗೊತ್ತಾಗ್ಲಿಲ್ಲ. ಡೇವಿಡ್ ಮಿಲ್ಲರ್ ಅವ್ರಿಗೆ ಪಕ್ಕಾ ಫಾರ್ಮ್ ಇದಾರು ನಮ್ ಹಾರ್ದಿಕ್ ಪಾಂಡ್ಯ ಅವರು. ಸೊ ಇದ ಫಾರ್ಮ್ ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ಬೇಕು. ಮುಂದೆ T20 ವರ್ಲ್ಡ್ ಕಪ್ ಹೆಲ್ಪ್ ಆಕೈತಿ, ಹಂಗೆ ನಮ್ ಟೀಮ್ ಇಂಡಿಯಾಗೂ ಹೆಲ್ಪ್ ಆಕೈತಿ ಈ ಸೀರೀಸ್ ಒಳಗ. ಸೊ ನೋಡೋಣ ಮುಂದಿನ ಮ್ಯಾಚ್ ಹೆಂಗ್ ಆಡ್ತಾರೆ ನಮ್ ಟೀಮ್ ಇಂಡಿಯಾದವ್ರ ಅಂತ ಹೇಳಿ. ಅದಕ್ಕೆ ನಾನು ಪ್ರಿಡಿಕ್ಷನ್ ಹೇಳಿರ್ಲಿಲ್ಲ ಇವತ್ತು ಮ್ಯಾಚ್ ನಾಗ. ಸೊ ನಿಮ್ಗೆ ಹೆಂಗ್ ಅನ್ಸ್ಲಾದ ಇವತ್ತು ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್, ಪರ್ಟಿಕ್ಯುಲರ್ ಹಾರ್ದಿಕ್ ಪಾಂಡ್ಯ ಅವ್ರ ಪರ್ಫಾರ್ಮೆನ್ಸ್ ನಿಮ್ಗೆ ಅನ್ಸ್ಲಾದತ್ತ ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ನೋಡಿ ಎಲ್ರಿಗೂ ನಮಸ್ಕಾರ.